ಪಾರ್ವತಿ ಇಲ್ಲಿ ಇಲ್ಲಿ ಕಾಣಿಸುತ್ತೆ, ನನಗೆ ಕಾಣಿಸ್ತಿದೆ. ಓಕೆ, ಅವಾಗ ಮಾತಾಡಿದ್ವಲ್ಲ, ಇಲ್ಲಿ ಪಾರ್ವತಿ ಅದಲ್ಲ, ಆ ಪಾರ್ವತಿನ ನೋಡೋದು ಒಂದು ಕಣ್ಣು ಹೇಳಿದ್ವಲ್ಲ ಅವಾಗ, ಅಲ್ಲಿ ಬಂದು ಇಲ್ಲಿಂದ ನೋಡಿದ್ರೆ ಸ್ಟ್ರೈಟ್ ಝೂಮ್ ಮಾಡಿದ್ರೆ ನೋಡ್ಬೋದು, ಅಲ್ಲಿ ಮಂದಿ ಒಂದು ಕಣ್ಣು ಈ ಕಡೆ ಐತಿ ನೋಡಿದ್ವಲ್ಲ ಅವಾಗ. ಅಷ್ಟು ಕಲ್ಲು ದಾಟಿ ಇಲ್ಲಿವರೆಗೆ ಈ ಟೆಂಪಲ್ಗೆ ನೋಡಕತ್ತಾನ. ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆಗಳ ಮಾತ್ರ. ಆನಂತರ ನಮ್ಮ ದೇವಸ್ಥಾನದ ಒಳಗಡೆ ಎಲ್ಲ ಮೂರ್ತಿಗಳನ್ನು ದೊಡ್ಡ ದೊಡ್ಡದೆ. ಸಣ್ಣ ಮೂರ್ತಿ ಹನುಮಂತ ಕಡ್ಲೆ ತಿಂತಾನೆ, ಮತ್ತೊಂದು ಹನುಮಂತ ಕಬ್ಬು ತಿಂತಾನೆ. ಎಲ್ಲರೂ ಬಂದು ಸದೇಶ್ವರ ನಮ್ಮಲ್ಲಿ ಪ್ರತಿಯೊಂದು ದೇವರ ಮಧುದೇಶ್ವರ ದೇವಸ್ಥಾನದೊಳಗಡೆ ಕಲ್ಲಿನ ಮಂಟಪ ಇದೆ, ಲಕ್ಷ್ಮೀ ನರಸಿಂಹಿದೆ, ಅರ್ಧ ನದಿಗೆ ಪಾದಗಳು ಮಾಡ್ಯಾರ. ಆಮೇಲೆ ಏನಂದ್ರೆ ನಂದಿ ಕಾಲ್ ಮಾಡೋಂಗಿಲ್ಲ, ಸ್ಟೈಲ್ ಇಲ್ಲ, ಅದಕ್ಕೆ ಕ್ರಾಸ್ ಅಂತ ಬೇನ್ ತೋರ್ಸಂಗಿಲ್ಲ. ಆಮೇಲೆ ಇವ್ ಬೇನ ತೋರ್ಸಂಗಿಲ್ಲ. ಸ್ಟಾರ್ಟ್. ನಾವು ಇವಾಗ ಬರ್ತಿದ್ದು ಬನವಾಸಿ, ಅದು ಮಧುಕೇಶ್ವರ ಟೆಂಪಲ್. ಸೊ ಇದು ಒಂದರಿಂದ 2ನೇ ಶತಮಾನದಲ್ಲಿರೋ ಟೆಂಪಲ್ಲು. ಸೊ ಮಧುಕೇಶ್ವರ, ಉಮಾಮೇಶ್ವರ ಮತ್ತು ಪಾರ್ವತಿ ದೇವಸ್ಥಾನ. ತುಂಬ ಚೆನ್ನಾಗಿ ಇನ್ನವರೆಗೂ ಪೂಜೆ ನಡೀತೈತಿ. ಆಮೇಲೆ ಚೆನ್ನಾಗೈತೆ ನೋಡ್ಕೊಂಡು ಬರೋದು. ಆಮೇಲೆ ಇವಾಗ ದರ್ಶನ ಎಲ್ಲ ಆಯಿತು. ಇವಾಗ ಮಧ್ಯಾಹ್ನ ಇಲ್ಲ ಅನ್ನಪ್ರಸಾದ ಐತಿ, ಇವಾಗ ಊಟ ಮಾಡಕ್ಕೆ ಇದ್ದೀವಿ. ಓಕೆ ಪಾರ್ವಿ, ಫುಡ್ ಇದೆ ನಿಮ್ಮ ಕಡೆ? ಉಪ್ಪಿನಕಾಯಿನೂ ಹಚ್ಚಾರ ನೋಡಿ. ಹೇಳು, ಹೆಂಗಿದೆ ಫುಡ್? ಇದು 1600 ಇಯರ್ಸಲ್ಲಿ ಮಾಡಿಸಿದ್ದ ರಥ. ದೊಡ್ಡ ಗಡ್ಡಿ ಕೇರಿ ಎಳೆಯಲ್ಲಿ ಏನು ಎಷ್ಟು ವುಡ್ಡು ಮಾಡು. ಆಮೇಲೆ ಇದು ಥರ್ಡ್. ಇದು ಮಲ್ಲಿಕಾರ್ಜುನ ದೇವಸ್ಥಾನ 1200 ಇಯರ್ಸ್ ಅಲ್ಲಿ ಕಟ್ಟಿದ್ದು. ಇವಾಗ 800 ಇಯರ್ಸ್ ಬ್ಯಾಕ್ ಕಟ್ಟಿದ್ದಿದಲ್ಲ. ಪಾದ, ದೇವ್ರ ಪಾದ ಥರ ಅಲ್ಲಿ ಪಾದ ಸಿಂಹ ಮಾಡ. ಸ್ನೇಕ್ ಕಾಪಾಡ್ತೈತಿ ನೋಡೋದು. ಸ್ನೇಕ್ ಕಾಪಾಡ್ತೈತಿ ಪಾದನ. ಇವೆಲ್ಲ ಇಟ್ಬಾರ್ದು. ಇಸ್ ಟೆಸ್ಟಿಂಗ್ ಸೇಮ್ ಸೈಜ್. ಶಿವನ್ ಟೆಂಪಲ್ ತುಂಬ ಹಳೆಯದು. ಇವೆಲ್ಲ ಕರ್ಗೋಗೋ ಕಲ್ಲಿವು, ಲೇಯರ್ ಕರ್ಗೋಗ್ತಾ ಇದೆ. ಸೊ ಇನ್ನು ಆಫ್ಟರ್ ಸಮ್ ಇಯರ್ಸ್ ಇದನ್ನು ತುಂಬ ಕರ್ಗೋಗಿದೆ, ನೋಡ್ಬೋದು. ಇದೆಲ್ಲ ಕರ್ಗೋಗಿದೆ, ತುಂಬ ಸಾಫ್ಟ್ ಇರೋದು, ಬ್ರೇಕ್ನೂ ಆಗಿದೆ. ಕಾಣುತ್ತೆ. ಒಂದು ಬಾಡಿ ಹೆಂಗೆ ಸ್ಟ್ರಕ್ಚರ್ ಮಾಡಲ್ಲ, ಕರೆಕ್ಟ್ ಮೂಗು. ವೆಂಕಟೇಶ್ವರ ಸ್ವಾಮಿ ಆ ಕಡೆ ಒಂದು, ಈ ಕಡೆ ಒಂದು ಶಂಕು ಅಂತ ಇದು ನೋಡ್ಬೋದು. ಏನು ನೋಡ್ಬೋದು? ಬಸವ ಮಂದಿ ಮಂಟಪ ಇದ್ರಾಗ ಐತಿ. ಕೆಲವೊಂದು ಗುಡಿಯಾಗ ಹೊರಗೆ ಇರ್ತಾವೆ. ರಾಜರು ಅವರು ಬಂದು ಇಲ್ಲಿ ಒಳಗೆ ಹೋಗಿ ಸಾಮಾನ್ಯರು ಹೊರಗೆ ಇರ್ತಾರೆ. ಕೆಲವು ಗುಡಿಗೆ ದೇವ್ರ ಇರ್ತಾವೆ, ಅದಕ್ಕಿಲ್ಲ ಅಂತ ಹೇಳಿ ಏನು ಡಿಸೈನು ಹಿಂದಿಗಡೆ ಅಲ್ಲ, ಹೆಂಗೆ ಬಿಡಿಸ್ಯಾರ ಕಲ್ಲು ಸ್ಟೆಪ್ ಇಲ್ಲ ಇದು ನೋಡಿ ಅದೇ ಸ್ಟೆಪ್ ಬೈ ಸ್ಟೆಪ್. ಗ್ಯಾಪ್ ಇದೆ ಮತ್ತೆ ಗ್ಯಾಪ್. ತುಳಸ್ಯಾರ ಇದು ಡಿಸೈನ್ ನೋಡ್ಬೋದು. ನೀರು ಮೇಲೆ ನೀರು ಬರೋದು, ಕೆರೆ ಬೀಳೋಕ್ಕೆ. ಈಗ ಈ ಡಿಸೈನಲ್ಲಿನೇ ಇದು ಮಾಡೋದೇ ಕಷ್ಟ ಕೆರಡೆ. ಮತ್ತು ಆಮೇಲೆ
ಇಲ್ಲಿ ಗ್ಯಾಪ್ ಒಂದು ಬೇರೆ ಇರ್ತದೆ. ಇಲ್ಲೊಂದು ಗ್ಯಾಪ್ 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 ಸ್ಟೆಪ್ ಸ್ಟೆಪ್ ಗ್ಯಾಪ್ ಸ್ಟೆಪ್ ಸ್ಟೆಪ್ ಗ್ಯಾಪ್. ಮಾ ಕಮ್ ತಂಗೆ ಇದೆ ಇದಾ ಇದಾ ಹಾಂ ಡಿಸೈನ್ 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 ಅಂತ ಹಾಂ ಇದು ಬಟರ್ಫ್ಲೈ ಟೈ ಥರ ಬಟರ್ಫ್ಲೈ ಟೈ ಥರ ಎರಡು ಗೊಂಡೆ ಮಾಡಿ ಕಟ್ಟಾರ ನೋಡಿದು ಎರಡು ಕೆಳಗಡೆ ಹೋಗ್ಬೇಕು ಎರಡು ಮೇಲೆ ಬರ್ಬೇಕು ಮತ್ತೆ ಹಿಂಗೆ ಇದು ಹಿಂಗೋಗಿ ಹಿಂಗೋಗಿ ಇದು ಹಿಂಗೋಗಿ ಇದಕ್ಕೆ ಮಿಸ್ ಮಾಡಲ್ಲ ಅವು. ಮತ್ತೆ ನೀರು ಬರೋಕೆ ಲಾಸ್ಟ್ಗೆ ತಂಗಿ ಕ್ಲೀನ್ ಮಾಡಿದ್ರೆ ಹಿಂಗೆ ಗಂಟೆ ಗಂಟೆ ಇವೆಲ್ಲ ಗಂಟೆ ಕೆಳಗಡೆ ಇರುವೆಲ್ಲ ಗಂಟೆ ದೊಡ್ಡ ಗಂಟೆ ಒಂದು ಮೇಲೆ ಇದೆಲ್ಲ ಇದೆಲ್ಲ ಪೇಂಟ್ ಮಾಡಿದೆ ಮಣ್ಣಲ್ಲಿ ಮಲ್ಲಮ್ಮ ದೇವಸ್ಥಾನ ರೀ ಜಸ್ಟ್ ಪೇಂಟ್ ಮಾಡಿದ್ರಲ್ಲ. ಯಾವ ಟೆಂಪಲ್ ಅಪ್ಪ ಇದು ನೋಡ್ತೀನಿ ಇಲ್ಲಿ ಇನ್ಫಾರ್ಮೇಶನ್ ಇರುತ್ತೆ. ಸ್ಟೇ ದೇರ್ ಓನ್ಲಿ ರನ್ ಹಿಯರ್ ಟು ನೆಕ್ಸ್ಟ್ ನೇರಲ್ಲ ಕಮಾನ್ ರನ್ ಫಾಸ್ಟ್ ಹೊಟ್ಟೆ ಕಾಲಲ್ಲಿ ಗಾಳಿಯಲ್ಲಿ ಇರ್ಬೇಕು. ಹಾಂ ನೆಕ್ಸ್ಟ್ 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 ಟಾರ್ಗೆಟ್ ಇದು ಇಸ್ ಒನ್ ವಿಸ್ ಬಿ ಗುಡ್ 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 ಐ ಬಾ ಓಯ್. ಸೊ ಇವಾಗ ಬಂದಿದ್ದು ಅಘೋರೇಶ್ವರ ದೇವಾಲಯ ಇಕ್ಕೇರಿ. ಇದು ವಿಜಯನಗರದ ಸಾಮ್ರಾಜ್ಯದಲ್ಲಿ ಕಟ್ಟಿದ್ದು ಅಂತೆ 1499 1554 ಆ ಮಧ್ಯದಲ್ಲಿ ಕಟ್ಟಿದ್ದು. ಆಲ್ಮೋಸ್ಟ್ 50 ಇಯರ್ಸ್ ಕಟ್ಟಾರೆ ಇದು ಟೆಂಪಲ್. ನೋಡಿದ್ರೆ ಇದೊಂಥರ ವಿಚಿತ್ರವಾದ ಕಟ್ಟಡ ಅಂತ ಹೇಳ್ಬೋದು. ಸ್ವಲ್ಪ ಡಿಫ್ರೆಂಟ್ ಸ್ಟೈಲ್ ಇದೆ. ಫುಲ್ ಕಲ್ಲು. ನಂದಿ ಆಲ್ವೇಸ್ ಬೆಸ್ಟ್ ಆ್ಯಂಡ್ ಡಿಸೈನ್ ಆಲ್ಸೋ ಗುಡ್ ಇನ್ ಸ್ವಲ್ಪ ಡಿಸೈನೇ ಬೇರೆ ಮಾಡೋದು ನಂದಿಗೆ. ಬಟ್ ಅವ್ರಿಗೋಸ್ಕರ ಸಪ್ರೇಟ್ ಮಂಟಪ ಥರನೇ ಇದೆ ನೋಡ್ಬೋದು. ಹೆಂಗೈತೆ ನೋಡೋದು. ಸೊ ಅವಾಗೆಲ್ಲ ಫ್ಲಶ್ಶು ಎಂಥದ್ದು ಇದು ಸ್ಟ್ರಾಂಗ್ ಬಿಗಿ ಬೇಬಿ. ನೆಕ್ಸ್ಟ್ ಲೆವೆಲ್ ಚಿನ್ನ. ನರಸಿಂಹ ಎಲ್ಲಿ ನೋಡು ಎಷ್ಟು ದೊಡ್ಡ ಗಂಟೆ ಇದೆ ನೋಡು. ನಿನ್ನ ತಲೆಗೆ ನಮ್ಮ ಜಾಸ್ತಿ ಗಂಟೆ ಮಾಡಬೇಕು. ಹೌದು ಸಿ ಟಂಗ್ ಟಂಗ್ ಕೇಕ ಗಂಟೆ ಅಮ್ಮ ನೋಡಿ ಕಾಲು ಎರಡು ಗಿಟ್ಟೆ ಇರ್ತಾವೆ ಎಲ್ಲ ಮುರಿದಾರ ನೋಡ್ತೀನಿ. ಕಟ್ಟೈತೆ ಬಾಲ ನೋಡಿ ಡಿಸೈನ್ ನೋಡಿದೆ ನೋಡು ಡಿಸೈನ್ ನೋಡು ಅಂದೆ ಹೆಂಗೆ ಡಿಸೈನ್ ಮಾಡ್ಯಾರ ನೋಡಿ. ಹಾಂ ಮತ್ತೆ 3 ಗಂಟೆಲಿ ಒಂದು ದೊಡ್ಡದ 2 ಸಣ್ಣವು ಇವೆರಡು ಸೇಮ್ ಸೈಜ್ ಅದ ನೋಡಿ. ಕಾಲ ಕೆರಡೆ 2 ಅಂಬಾಗಿ 2 ಗಿಟ್ಟೆ ಅಂತಾರೆ ಅದಕ್ಕೆ ಗಟ್ಟಿ ಇರ್ತವೆ.